ವೀಕೆಂಡ್ ಬರೋದು ಅಂದರೆ ಸುಮ್ಮನೆನಾ? ನಾವಂತೂ ಕಾಯ್ತಾ ಇರ್ತೀವಿ. ಒಂದೇ ದಿನ ಅಂತೂ ಖಂಡಿತ ಸಾಲಲ್ಲ. ಅದಕ್ಕೆ 2 ದಿನ ಬೇಕೇ ಬೇಕು. ಅಷ್ಟು ಪಾರ್ಟೀಸ್ ನಡೀತಾನೇ ಇರುತ್ತೆ. ನಮ್ಮದಂತೂ ಒಂದಾದ್ಮೇಲೆ ಇನ್ನೊಂದು. ಕೆಲವೊಂದು ಸರ್ತಿ ಅಂತೂ ಹೆಂಗೆ ಗೊತ್ತಾ, 2 ಪಾರ್ಟೀಸ್ 3 ಪಾರ್ಟೀಸ್ ಒಂದೇ ದಿನದಲ್ಲೇ. ಯಾವುದಕ್ಕೆ ಹೋಗಬೇಕು, ಯಾವುದಕ್ಕೆ ಬಿಡಬೇಕು, ಎಲ್ಲಿ ಹೋಗಬೇಕು, ಯಾವ ಟೈಮ್ನಲ್ಲಿ ಏನು ಮಾಡಬೇಕು ಅಂತ ಅಷ್ಟು ಪ್ರೀ ಪ್ಲ್ಯಾನಿಂಗ್ ಮಾಡ್ತಾನೇ ಇರ್ತೀವಿ. ಇಂಗ್ಲೆಂಡ್ನಲ್ಲಿ ಏನು ಲೈಫ್ ಇರಬಹುದು ಇವ್ರದ್ದು ಅಂತ ಎಷ್ಟೊಂದು ಜನ ಅನ್ಕೊತಾನೇ ಇರ್ತಾರೆ. ನಮ್ಮ ಲೈಫ್ ಅಂತೂ ಇಲ್ಲಿ ಬೊಂಬಾಟಾಗಿದೆ. ಇವತ್ತು ನಾನು ನನ್ನ ಫ್ರೆಂಡ್ಸ್ ಜೊತೆಯಲ್ಲಿ ಮೇಕಪ್ ಸೆಷನ್ ಕೂಡ ಹೋಗ್ತಾ ಇದ್ದೀನಿ. ಮನೆಯಲ್ಲಿ ಬರೋ ಎಲ್ಲ ಮೇಕಪ್ ಸಾಮಾನು ತೊಗೊಂಡಿದ್ದಾಯಿತು. ಈ ನಡುವೆ ಸ್ಟೇಜ್ ಮೇಲೆ ಹೋಗೋದು, ಪರ್ಫಾರ್ಮೆನ್ಸ್ ಕೊಡೋದು, ಡ್ಯಾನ್ಸ್ ಶೋ ಮಾಡೋದು, ಫ್ಯಾಷನ್ ಶೋ ಮಾಡೋದು ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಟ್ಟಿದೆ. ಅದ್ರಿಗೋಸ್ಕರ ಪ್ರತಿ ಸರ್ತಿನೂ ಪ್ರೊಫೆಷ್ನಲ್ ಮೇಕಪ್ ಮಾಡಿಸ್ಕೊಳೋದು ಕಷ್ಟ ಆಗೋಗುತ್ತೆ. ಆದರೆ ನಾವು ಪ್ರೊಫೆಷ್ನಲ್ ಮೇಕಪ್ ಮಾಡೋರ ಹತ್ರನೇ ಇವತ್ತು ಮೇಕಪ್ ಸೆಷನ್ ಕಲಿತಾ ಇದ್ದೀವಿ. ಇವ್ರ ಹೆಸರು ಶ್ವೇತಾ ಸಿಂಗ್ ಅಂತ. ತುಂಬ ಚೆನ್ನಾಗಿ ಮೇಕಪ್ ಹೇಳ್ಕೊಡ್ತಾರೆ. ಇವತ್ತು ಅವರು ಒಂದು ಮಾಸ್ಟರ್ ಕ್ಲಾಸ್ನೂ ಇಟ್ಬಿಟ್ಟಿದ್ದಾರೆ. ಒಳ್ಳೆಯದು ಅಂತ ಅಂದ್ಕೊಂಡು ಒಂದೇ ಸರ್ತಿ ದುಡ್ಡು ಕೊಟ್ಟರು ಪರವಾಗಿಲ್ಲ, ಆದರೆ ಎಲ್ಲ ರೀತಿಲಿಂದ ರೂಟೀನ್ ಕಲ್ತ್ಕೊಂಡ್ಬಿಟ್ರೆ, ಮೇಕಪ್ ಮಾಡೋದನ್ನು ಕಲ್ತ್ಕೊಂಡ್ಬಿಟ್ರೆ ಇದು ಒಂದು ಸೂಪರಾಗಿರುತ್ತೆ. ಒಂದು ಒಳ್ಳೆ ಫೆದರು ಸಿಕ್ಕಂಗಾಗ್ಬಿಡುತ್ತೆ ನಮ್ಮ ಟೋಪಿನಲ್ಲೇ. ಹಾಗೂ ಇದು ಒಂದು ಒಳ್ಳೆ ಟಿಕ್ಕು ಸಿಗುತ್ತೆ. ಹಾಗೂ ಒಂದು ಸ್ವಲ್ಪ ದುಡ್ಡು ಕೂಡ ನಾವು ಉಳಿಸ್ಬೋದು ನೆಕ್ಸ್ಟ್ ಸೆಷನ್ಗೆ ಅಂತ ಅಂದ್ಕೊಳ್ತಾ ಇದ್ದೀವಿ. ಆದರೆ ಇವಾಗ ಕಲ್ತ್ಕೊಂಡಿದ್ದೇನಾಯಿತು. ಈಗ ಇದು ಆದಮೇಲೆ ನೆಕ್ಸ್ಟ್ ಕಾರ್ಯಕ್ರಮ ಏನು ಗೊತ್ತಾ, ಪ್ರಾಕ್ಟೀಸ್ ಮಾಡ್ತಾನೆ ಇರೋದು ಮುಖದ ಮೇಲೆ. ಇಷ್ಟೊಂದು ಮೇಕಪ್ ಮಾಡ್ಕೊಂಬಿಟ್ಟಿದ್ದೀವಿ ಇವತ್ತು. ಅದನ್ನು ಹೇಗಪ್ಪ ವೇಸ್ಟ್ ಮಾಡೋದು ಅಂತ ಕಾರಣಕ್ಕೆ ಇವತ್ತು ನಾವು 3 ಜನನೂ ಸೇರಿಕೊಂಡು ಕಲ್ತೋರು ಸ್ನ್ಯಾಕ್ಸ್ನ ತಿನ್ಕೊಂಬಿಟ್ಟು ಚೆನ್ನಾಗಿ ಒಂದು ಕನ್ನಡ ರೀಲ್ನು ಕೂಡ ಮಾಡಿಬಿಟ್ವಿ. ಈ ಥರ ಇದ್ಬಿಟ್ರೆ ಎಲ್ಲೂ ಹೋಗೋದು ಬೇಕಾಗಿಲ್ಲ. ನಾವು ಇಂಗ್ಲೆಂಡ್ನಲ್ಲೇ ಕನ್ನಡದವರು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನೆಮ್ಮದಿಯಾಗಿದ್ದೀವಿ.